ನಮಸ್ಕಾರ. ಡಾಕ್ಟರ್ ವಸುಂಧರಾ ಭೂಪತಿ. ಧನ್ಯವಾದಗಳು. ಗಿಲ್ಲೆನ್ ಬ್ಯಾರೆ ಸಿಂಡ್ರೋಮ್ ಪುಸ್ತಕ ನಿಜಕ್ಕೂ ಎಲ್ಲರೂ ಓದಲೇಬೇಕಾದಂತಹ ಪುಸ್ತಕ. ಅದು ಆರೋಗ್ಯವಂತರು ಮತ್ತೆ ಅನಾರೋಗ್ಯ ಪೀಡಿತರು ಎಲ್ಲರೂ ಕೂಡ ಓದಬೇಕಾದಂತಹ ಪುಸ್ತಕ. ಯಾಕೆಂದ್ರೆ ಇದು ರಾಸಿತ್ ಅಶೋಕನ್ ಅನ್ನುವಂಥವರು ಗಿಲ್ಲೆನ್ ಬ್ಯಾರೆ ಸಿಂಡ್ರೋಮ್ ಕಾಯಿಲೆಗೆ ತುತ್ತಾಗಿ ಸುಮಾರು 4 ತಿಂಗಳ ಕಾಲ ಅವರು ICU-ನಲ್ಲಿದ್ದು, ಆ ಕಾಯಿಲೆ ಹೇಗೆ ಅಂತ ಹೇಳಿದ್ರೆ ಯೌವನವಂತರಲ್ಲಿ, ಅದರಲ್ಲೂ 25-26 ವರ್ಷದ ಸದೃಢ ಯುವಕರಿಗೆ, ಅಂದ್ರೆ ಆ ವಯಸ್ಸಿನಲ್ಲೇ ಬರುವಂತಹದ್ದು. ಆ ಸದೃಢ ಯುವಕನೊಬ್ಬ ಚಲನಶೀಲತೆ ಇಲ್ದೇನೆ ಧ್ವನಿಯೂ ಉಡುಗಿ ಹೋಗಿ ಉಸಿರಾಡೋದಕ್ಕೂ ಕಷ್ಟ ಆಗಿ, ಅಂದ್ರೆ ಎಲ್ಲದಕ್ಕೂ ಯಂತ್ರವನ್ನ ಅವಲಂಬಿಸಿ ICU-ನಲ್ಲಿ ವೆಂಟಿಲೇಟರ್ ಅಲ್ಲಿ 4 ತಿಂಗಳ ಕಾಲ ಇದ್ದು ಸಾವಿನ ಮೃತ್ಯು ಮುಖವನ್ನ ಒಂಥರ ಚುಂಬಿಸಿ ವಾಪಸ್ ಬಂದಿರುವಂತಹದ್ದು. ಒಂದ್ ರೀತಿಯಲ್ಲಿ ಪುನರ್ಜನ್ಮ ಅಂತ ಹೇಳ್ಬೋದು ರಾಸಿತ್ ಅಶೋಕನ್ ಅವ್ರಿಗೆ. ಸೊ ಆ ಕಾಯಿಲೆಯಿಂದ ಹೊರಬಂದ ನಂತರ ಅವರು ಆ ಕಾಯಿಲೆ ಇದ್ದಾಗ ಅವರು ಅನುಭವಿಸಿದಂತ ಎಲ್ಲ ನೋವುಗಳನ್ನ ಅವರು ಅಕ್ಷರ ರೂಪದಲ್ಲಿ ಹೊರ ಹಾಕಿದ್ದಾರೆ. ಸೊ ಅದು ಹೇಗೆ ಇದೆ ಅಂತ ಹೇಳಿದ್ರೆ, ಅವ್ರಿಗೆ ಅಲ್ಲಿ ನರ್ಸ್ಗಳು ಮತ್ತೆ ಡಾಕ್ಟರ್ಗಳು, ಆಸ್ಪತ್ರೆಯಲ್ಲಿ ಇರುವವರಿಗೆ ದೇವದೂತೆಯರ ತರ ಕಾಣ್ತಾರೆ. ಮತ್ತೆ ಅವರಲ್ಲಿ ಒಂದು ಆ ಬರಹಗಾರನ ಮನಸ್ಥಿತಿ ಇರೋದ್ರಿಂದ, ಅಂದ್ರೆ ಓದುವ ಅಭ್ಯಾಸ ಇರೋದ್ರಿಂದ, ಕವಿತ್ವದ ಮನಸ್ಥಿತಿ ಇದ್ದಿದ್ರಿಂದ, ಪ್ರಕೃತಿ ಸೌಂದರ್ಯವನ್ನ ಆಸ್ವಾದಿಸುವಂತಹ ಮನಸ್ಥಿತಿ ಇದ್ದಿದ್ರಿಂದ ಅವರು ICU-ನಲ್ಲೂ ಕೂಡ ನಾನು ಚೆನ್ನಾಗಿ ಬದುಕಬೇಕು, ಮುಂದೆ ಬದುಕಿ ಬಾಳ್ಬೇಕು ಅನ್ನುವಂತ ರೀತಿಯಲ್ಲಿ ಅವರ ಆಲೋಚನೆಗಳು ಸಕಾರಾತ್ಮಕವಾಗಿತ್ತು. ಸೊ ಇದು ತುಂಬಾ ಜನ ಇವತ್ತು ಗಿಲ್ಲೆನ್ ಬ್ಯಾರೆ ಸಿಂಡ್ರೋಮ್ ಆಸ್ಟ್ರೇಲಿಯಾ, ಅಮೆರಿಕದಲ್ಲಿ ನಾವು ಸಾಕಷ್ಟು ರೋಗಿಗಳನ್ನ ನೋಡ್ತೀವಿ. ಆದ್ರೆ ಭಾರತದಲ್ಲೂ ಇವತ್ತು ಅನೇಕರು ಈ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಅದಕ್ಕೆ ಒತ್ತಡ ಕಾರಣ. ಮಾನಸಿಕ ಒತ್ತಡದಿಂದಾಗಿ ಹಲವಾರು ತೊಂದರೆಗಳು ಉಂಟಾಗುತ್ತೆ. ಸೊ ಈ ಪುಸ್ತಕವನ್ನ ಮಲಯಾಳಂನಲ್ಲಿ ಅವರು ರಾಸಿತ್ ಅಶೋಕನ್ ಅವರು ಬರೆದಿರುವಂತದ್ದು. ಕನ್ನಡಕ್ಕೆ ಕೆ ಪ್ರಭಾಕರನ್ ಅವರು ಅನುವಾದಿಸಿದ್ದಾರೆ. ಇದನ್ನ ಅಸ್ಮಿತೆ ಪ್ರಕಾಶನ ಪ್ರಕಟಿಸಿದೆ. ಈ ಕೃತಿಯಲ್ಲಿ ಕೊನೆಯ ಅಧ್ಯಾಯವನ್ನು ನಾವು ಓದಿದ್ರೆ ರಾಸಿತ್ ಅಶೋಕನ್ ಅವರು ಬರೆದಿರುವಂತದ್ದು. ಪ್ರತಿಯೊಬ್ಬ ಮನುಷ್ಯರು ಕೂಡ, ಅಂದ್ರೆ ಯಾವುದೇ ವಯಸ್ಸಿನವರಾಗ್ಲಿ, ಜೀವನದಲ್ಲಿ ನಾವೆಲ್ಲವನ್ನು ಕಳ್ಕೊಂಡಿದೀವಿ ಅಥವಾ ಖಿನ್ನತೆಗಳು, ಡಿಪ್ರೆಷನ್ಗೊಳಗಾಗೋದು, ಆತಂಕಕ್ಕೊಳಗಾಗೋದು, ಸಣ್ಣ ಪುಟ್ಟ ತೊಂದರೆಗಳಿಗೆ ಹಲವಾರು ಆತ್ಮಹತ್ಯೆಗೆ ಈಡಾಗೋದು, ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇರುವವರಿಗೆ ಈ ಕೃತಿಯನ್ನು ಓದಿದಾಗ, ಅದರಲ್ಲೂ ಕೊನೆಯ ಅಧ್ಯಾಯದ ಪುಟಗಳನ್ನು ಓದಿದಾಗ ಅವರಲ್ಲೊಂದು ಸಕಾರಾತ್ಮಕ ಮನೋವೃತ್ತಿ ಉಂಟಾಗುತ್ತೆ. ಮತ್ತೆ ನಾನು ಬದುಕಬೇಕು, ನಾನು ಬಾಳ್ಬೇಕು, ಬದುಕಿನಲ್ಲಿ ನಾನು ಸಾಧಿಸುವಂತದ್ದೇನೋ ಇದೆ, ನನ್ನ ಸಾವಿಗೆ ಮುಖ ಮಾಡಬಾರ್ದು. ಸಹಜವಾಗಿ ಕಾಯಿಲೆಯಿಂದಾಗಿ ಸಾವಿನ ಹತ್ತಿರ ಹೋಗಿ ವಾಪಸ್ ಬಂದಿರೋಂತಹ ರಾಸಿತ್ ಅಶೋಕನ್ನೇ ಇಷ್ಟು ಧೈರ್ಯವಾಗಿ ಬದುಕನ್ನ ಎದುರಿಸುವಾಗ ನಮ್ಮಲ್ಲಿ ಯಾಕೆ ಆತ್ಮಸ್ಥೈರ್ಯ ಬರಬಾರದು ಅನ್ನುವಂತ ರೀತಿಯಲ್ಲಿ. ಯಾಕೆಂದ್ರೆ ಇದು ಪ್ರತಿಯೊಬ್ಬ ಓದುಗನಲ್ಲೂ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತೆ ಮತ್ತೆ ಧನಾತ್ಮಕ ಗುಣಗಳನ್ನ ಹೆಚ್ಚಿಸುತ್ತೆ. ಹಾಗಾಗಿ ಗಿಲ್ಲೆನ್ ಬ್ಯಾರೆ ಸಿಂಡ್ರೋಮ್ ಪುಸ್ತಕವನ್ನ ಎಲ್ಲರೂ ಓದ್ಬೇಕು. ಓದಿ ಆಮೇಲೆ ಈ ಕೃತಿಯ ಮಾರಾಟದಿಂದ ಬರುವ ಹಣವನ್ನ ರೋಗಿಗಳಿಗೆ ನಾವು ನೀಡ್ತೇವೆ ಅಸ್ಮಿತೆ ಪ್ರಕಾಶನದಿಂದ. ಅದರಿಂದ ಬಳಲಿದಂತಹ ರಾಸಿತ್ ಅಶೋಕನ್ಗೆ ಆ ಹಣದ ಸಹಾಯವನ್ನು ಮಾಡ್ತೀವಿ. ಯಾಕೆಂದ್ರೆ ಈ ಕಾಯಿಲೆಯ ಚಿಕಿತ್ಸೆಗೆ 4 ತಿಂಗಳು ವೆಂಟಿಲೇಟರ್ ಅಲ್ಲಿ ಇರ್ಬೇಕು ಅಂದ್ರೆ ಹಣದ ಖರ್ಚು ಎಷ್ಟಾಗುತ್ತೆ ಅನ್ನೋದು ಯಾರು ಬೇಕಾದ್ರೂ ಊಹಿಸಬಹುದು. ಎಂತಹ ಮಧ್ಯಮ ವರ್ಗದವ್ರಿಗಾಗ್ಲಿ, ಹಣ ಇರುವವ್ರಿಗೆ ಆಗ್ಲಿ ಅಷ್ಟು ಲಕ್ಷಾಂತರ ರೂಪಾಯಿಗಳ ಖರ್ಚನ್ನು ನಿಭಾಯಿಸೋದು ಕಷ್ಟ. ಅದ್ರ ನಂತರ ಅವರಿಗೆ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಆರೋಗ್ಯದ ಸಮಸ್ಯೆಯಿಂದಾಗಿ ಬೇರೆ ಕಡೆ ಕೆಲಸ ಸಿಗೋದಿಲ್ಲ, ಮತ್ತೊಂದು ಎಲ್ಲ ರೀತಿಯ ತೊಂದರೆಗಳಿರುತ್ತೆ. ಹಾಗಾಗಿ ಈ ಪುಸ್ತಕದಿಂದ ಬರುವ ಹಣವನ್ನ ನಾವು ಆ ರೋಗಿಗೆ ಸಹಾಯ ಮಾಡ್ತೇವೆ. ಹಾಗಾಗಿ ಎಲ್ಲರೂ ಈ ಕೃತಿಯನ್ನ ಕೊಂಡು ರೋಗಿಗೆ ಸಹಾಯ ಮಾಡುವುದಕ್ಕೆ ತಾವೆಲ್ಲರೂ ಸಹಕರಿಸಬೇಕು, ಲೇಖಕರಿಗೆ ಸಹಕರಿಸಬೇಕು. ಮತ್ತೆ ಈ ಕೃತಿ ಕೇವಲ ಅದು ಕೃತಿಯ ಓದುವಿಕೆ ನಿಮ್ಮಲ್ಲಿ ಆಗುವಂತಹ ಬದಲಾವಣೆಗಳನ್ನು ಕೂಡ ಪ್ರತಿಯೊಬ್ಬರು ಅನುಭವಿಸಬಹುದಾಗಿದೆ. ಯಾಕೆಂದ್ರೆ ನಾವು ಸಂತೋಷವಾಗಿದ್ದಾಗ ನಮ್ಮ ಮೆದುಳಿನಲ್ಲಿ ಸೆರೋಟೋನಿನ್ ಹಾರ್ಮೋನ್ ಹೆಚ್ಚಾಗುತ್ತೆ. ಆಗ ಸಹಜವಾಗಿ ನಾವು ಅನಾರೋಗ್ಯ ನಮ್ಮನ್ನು ಕಾಡಿಸೋದಿಲ್ಲ, ಆರೋಗ್ಯವಂತರಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಅನುಭವಗಳು ಈ ಕೃತಿಯಿಂದ ಪ್ರತಿಯೊಬ್ಬ ಓದುಗನಿಗೂ ಲಭ್ಯ ಆಗುತ್ತೆ. ನಮಸ್ಕಾರ.